ಪ್ರೈಸ್ ಲಾರ್ಡ್, ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನ ತಿಳಿಸುವನಾಗಿದ್ದೇನೆ. ಸೊ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕಾಗಿ ಹೋಗುವ. ಕೀರ್ತನೆಗಳು 119 ಅದರ 11ನೇ ವಾಕ್ಯ. ಕೀರ್ತನೆಗಳು 119 11ನೇ ವಾಕ್ಯ ಈ ರೀತಿ ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಸೊ ಬಹಳ ಪ್ರಾಮುಖ್ಯವಾಗಿ ಏನಂದರೆ, ನಿನಗೆ ವಿರೋಧವಾಗಿ ಪಾಪ ಮಾಡದಾಗೆ, ದೇವರಿಗೆ ವಿರೋಧವಾಗಿ ಸೊ ಪಾಪ ಮಾಡದಾಗೆ ಅಂತ ಹೇಳಿದ್ರೆ ತಪ್ಪು ಮಾಡದಾಗೆ. ಒಂದು ವೇಳೆ ನಾವು ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀವಿ, ದೇವರಿಗೆ ವಿರುದ್ಧವಾಗಿ ನಾವು ತಪ್ಪು ಮಾಡ್ತಾ ಇದ್ದೀವಿ, ಸೊ ದೇವರ ಮನಸ್ಸನ್ನು ನೋಯಿಸ್ತಾ ಇದ್ದೀವಿ, ದೇವರ ಹೃದಯವನ್ನು ನೋಯಿಸ್ತಾ ಇದ್ದೀವಿ, ದೇವರ ಆ, ಹೃದಯಕ್ಕೆ ನಾವು ಗಾಯ ಮಾಡ್ತಾ ಇದ್ದೀವಿ ನಾವು ಪ್ರತಿದಿನ ಮಾಡುವಂಥ ತಪ್ಪುಗಳಿಂದ ಅಂತ ಅನಿಸೋದಾದರೆ, ಆ ತಪ್ಪುಗಳನ್ನು ನಾವು ಮಾಡಬಾರ್ದು, ಆ ಪಾಪಗಳನ್ನು ನಾವು ಜೀವನದಲ್ಲಿ ಮಾಡಬಾರ್ದು ಎಂಬುದಾಗಿ ಬಯಸುವುದಾದರೆ, ದೇವರ ವಾಕ್ಯ ಭಾಳ ಪ್ರಾಮುಖ್ಯವಾಗಿ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋದು. ಅನೇಕ ಸಾರಿ ದೇವರ ವಾಕ್ಯ ನಮ್ಮ ಬಾಯಲ್ಲಿರ್ತದೆ, ಬಟ್ ಹೃದಯದಲ್ಲಿ ಇರಬೇಕಾಗಿರುವಂಥದ್ದು ಭಾಳ ಪ್ರಾಮುಖ್ಯವಾಗಿದೆ. ಯಾಕೆ ಇವತ್ತು ಜನ ಪಾಪ ಮಾಡ್ತಾ ಇದ್ದಾರೆ, ಯಾಕೆ ಇವತ್ತು ಜನ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ, ಅವರಿಗೆ ದೇವರ ವಾಕ್ಯ ಗೊತ್ತಿಲ್ಲ. ಸೊ ದೇವರ ವಾಕ್ಯ ತಿಳಿಯದಿರುವಂಥವರು, ದೇವರ ವಾಕ್ಯ ಓದದಿರುವಂಥವರು, ದೇವರ ವಾಕ್ಯ ಸರಿಯಾಗಿ ಕೇಳದಿರುವಂಥವರು, ಆ ದೇವರ ವಾಕ್ಯ ಸರಿಯಾಗಿ ಅವರ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದಿರುವಂಥವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಪ್ಪುಗಳನ್ನು ಪಾಪಗಳನ್ನು ಮಾಡ್ತಾನೇ ಇದ್ದಾರೆ. ಪ್ರತಿದಿನ ಅವರ ತಪ್ಪುಗಳು, ಪ್ರತಿದಿನ ಅವರ ಪಾಪಗಳು ಹೆಚ್ಚಾಗುತ್ತಾ ಇದೆ ಹೊರತಾಗಿ ಆ ತಪ್ಪುಗಳು ಆ ಪಾಪಗಳು ಅವರ ಜೀವನದಲ್ಲಿ ಕಡಿಮೆ ಆಗುತ್ತಾ ಇಲ್ಲ. ಯಾಕೆ ಇವತ್ತು ನಾವುಗಳು ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಒಂದು ವೇಳೆ ಅಂತ ಅನಿಸಿದ್ದೇ ಆದರೆ, ಭಾಳ ಪ್ರಾಮುಖ್ಯ ಅರ್ಥ ಮಾಡ್ಕೊಳ್ಳಿ, ನಿನ್ನಲ್ಲಿ ದೇವರ ವಾಕ್ಯ ಇಲ್ಲ, ನಿನ್ನ ಹೃದಯದಲ್ಲಿ ದೇವರ ವಾಕ್ಯ ಇಲ್ಲ. ಭಕ್ತನು ಹೇಳ್ತಾನೆ, ನಿನಗೆ ವಿರೋಧವಾಗಿ ಪಾಪ ಮಾಡದಾಗೆ ನಿನ್ನ ನುಡಿಗಳನ್ನು ನಾನು ಹೃದಯದಲ್ಲಿ ಇಟ್ಟುಕೊಂಡು, ನಿನ್ನ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ, ದೇವರ ಮಾತುಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ನಿನ್ನ ಹೃದಯದಲ್ಲಿ ದೇವರ ಮಾತಿರಲಿ, ದೇವರ ವಾಕ್ಯ ಇರಲಿ. ಆ ವಾಕ್ಯ ನಿನ್ನನ್ನು ತಪ್ಪು ಮಾಡೋದಕ್ಕೆ ಬಿಡುವುದಿಲ್ಲ, ಪಾಪ ಮಾಡೋದಕ್ಕೆ ಬಿಡುವುದಿಲ್ಲ. ಇವತ್ತು ಅನೇಕ ಜನರು ಇವತ್ತು ಆ ಸತ್ಯವನ್ನು ಅರಿಯದೆ ತಪ್ಪು ಮಾಡುತ್ತಾ ದೇವರಿಗೆ ವಿರುದ್ಧವಾಗಿ ಜೀವನ ಮಾಡಿ, ಏನಾಗುತ್ತೆ ನಾವು ತಪ್ಪು ಮಾಡೋದಿಲ್ಲ, ಶಾಪ ಬರುತ್ತೆ. ಏನಾಗುತ್ತೆ ದೇವರಿಗೆ ವಿರುದ್ಧವಾಗಿ ನಾವು ತಪ್ಪು ಮಾಡೋದ್ರಿಂದ ನಮಗಿರುವ ಆಶೀರ್ವಾದ, ನಮಗಿರುವ ಸಮಾಧಾನ, ನಮಗಿರುವ ಸಂತೋಷವನ್ನು, ನಮಗಿರುವಂಥ ಮೇಲುಗಳನ್ನು ಕಳ್ಕೊಳ್ಳೋದಕ್ಕೆ ಕಾರಣವಾಗುತ್ತೆ. ಇವತ್ತು ಒಂದು ದಿನ ತೀರ್ಮಾನ ಮಾಡೋಣ, ಇನ್ನು ಮೇಲೆ ಸ್ವಾಮಿ ನಾನು ನಿನಗೆ ವಿರುದ್ಧವಾಗಿ ತಪ್ಪನ್ನು ಪಾಪವನ್ನು ಮಾಡೋದು. ಯಾಕಂದರೆ ನಿನಗೋಸ್ಕರ ಪ್ರಾಣ ಕೊಟ್ಟ ದೇವರು ಯೇಸು ಕ್ರಿಸ್ತನ, ಅದರ ಮೇಲೆ ನಂಬಿಕೆ ಇಡು, ಆತನ ವಾಕ್ಯವನ್ನು ಆತನ ಮಾತನ್ನು ಕೇಳ್ತಾ ಇರು. ನೀನು ತಪ್ಪು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಗಾಡ್ ಬ್ಲೆಸ್ ಯು.